ಅತ್ಯಂತ ರಕ್ತ ಕುದಿಯೋ ರೀತಿಯಲ್ಲಿ ಆದಂತಹ ಸುದ್ದಿಗಳಲ್ಲಿ ಇದು ಒಂದು. ಯಾಕೆ ಅಂತಂದರೆ 6 ವರ್ಷದ ಕಂದಮ್ಮ, ಇನ್ನೇನು 1ನೇ ಕ್ಲಾಸಿಗೆ ಹೆಜ್ಜೆ ಇಡಬೇಕಾದಂಥ ಕಂದಮ್ಮ, ಅದಕ್ಕೆ ಜಗತ್ತಿನ ಯಾವ ಅರಿವೂ ಇಲ್ಲ. ತಂದೆ ತಾಯಿ ಅಷ್ಟೇ, ಯಾರಾದರೂ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಇದ್ದರೆ ಅಷ್ಟೇ, ಅದನ್ನು ಬಿಟ್ಟರೆ ಇನ್ನೇನೂ ಇರಲ್ಲ. ಅಂಥ ಮಗುವನ್ನು ತಾಯಿ, ಇನ್ನೂ ಹಾಲ್ಗೆನ್ನೇ ಇರುವಂಥ ಮಗು ಅದು, ತನ್ನ ಕಣ್ಣೆದುರೇ ಪ್ರಿಯಕರ ನಾನು ಕೊಲ್ತೀನಿ ಅಂತ ಹೇಳಿ ಕುತ್ತಿಗೆ ಹೆಚ್ಚಿ ಕೊಲ್ಲಬೇಕಾದಂಥ ಸಂದರ್ಭದಲ್ಲಿ ನಾನು ನೋಡ್ಕೊಂಡು ಕೊಡ್ತಾಳೆ ಅಂತಂದರೆ ಅವಳನ್ನ ತಾಯಿ ಅಂತ ಕರಿಬೇಕಾ ಅಥವಾ ರಾಕ್ಷಸಿ ಅಂತ ಕರಿಬೇಕಾ? ಈ ರಾಕ್ಷಸಿಯ ಕಥೆಯನ್ನು ಕೇಳ್ತಾ ಇದ್ದರೆ ರಕ್ತ ಕುದಿಯುತ್ತೆ, ಹೋಗ್ಬಿಟ್ಟು ಯಾರು ನಾವೇ ಕೊಟ್ಬಿಡೋಣ ಅಂತ ಅನಿಸುತ್ತೆ. ಗಂಡನನ್ನು ಬಿಟ್ಟು ಹಳೆ 17 ವರ್ಷದ ಹಿಂದೆ ಇದ್ದಂಥ ಪ್ರಿಯಕರ ಸಿಕ್ನ ಅಂತೇಳಿ ಅವನ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ಅವನ ಜೊತೆಗೆ ಜೀವನ ಮಾಡಬೇಕಾದ್ರೆ ಮಗು ಯಾಕೆ ಬೇಕಿತ್ತು? ಆ ಮಗುವನ್ನು ಅಪ್ಪನ ಜೊತೆ ಕಳಿಸಿದ್ರೆ ಅಪ್ಪನೇ ಚೆನ್ನಾಗಿ ನೋಡ್ಕೊಂಡಿರೋನು. ಅಪ್ಪ ಕಣ್ಣೀರು ಹಾಕ್ತಾರೆ. ಈಗ ಇವಳದೆಲ್ಲಿ ಹೋಗಿದ್ದಾಳೋ ಗೊತ್ತಿಲ್ಲ. ಪ್ರಿಯಕರ ಈಗ ಪೊಲೀಸರ ಮುಂದೆ ಕಕ್ಕಿದ್ದಾನೆ, ಹೌದು ನಾವು ಕೊಂದು ಬಿಟ್ವಿ ಅಂತ ಹೇಳಿ. ಯಾಕೆಂದರೆ ಇವರಿಬ್ಬರು ಇನ್ನೊಂದು ಮಗು ಮಾಡ್ಕೊಳ್ಬೇಕಾಗಿತ್ತಂತೆ IVFನಲ್ಲಿ. ಈ ಮಗುನ ಬಿಟ್ಟು, ಈ ಮಗುನ ಎಲ್ಲೋ ಕಳಿಸೋದಾದ್ರೂ ಬಿಟ್ಟಿದ್ರೆ ಹೆಂಗೋ ಬದುಕ್ತಾ ಇತ್ತು. ಸಾಯಿಸ್ಬೇಕಾಗಿದ್ದು ಯಾಕ್ರಿ? ಇವರ ತೀಟೆ ತೀರಿಸ್ಕೊಳ್ಳೋಕ್ಕೋಸ್ಕರ 6 ವರ್ಷದ ಮಗುನ ಬಲಿ ಕೊಟ್ಬಿಟ್ರಲ್ರಿ. ಭಾಳ ಸಂಕಟ ಆಗುತ್ತೆ ಈ ಸುದ್ದಿಯನ್ನು ಹೇಳಬೇಕಾದ್ರೆ, ನೋಡಬೇಕಾದ್ರೆ ಕೋಪ ಉಕ್ಕಿ ಬರುತ್ತೆ. ಸುದ್ದಿ ನೋಡ್ಬಿಡಿ. ತಾಯಿ ಎದುರೇ 6 ವರ್ಷದ ಬಾಲಕಿಯನ್ನ ಕೊಂದ ಪ್ರಿಯಕರ, ಮಗಳು ವಿಲವಿಲ ಒದ್ದಾಡಿದ್ರು ಮೌನವಾಗಿದ್ದ ತಾಯಿ. ಬೆಂಗಳೂರಿನ ವೆನೆಲ್ಲಾ ಕೇಸ್ನ ಇನ್ನಷ್ಟು ಸ್ಫೋಟಕ ರಹಸ್ಯ. ಇದು ನಿಜಕ್ಕೂ ಕ್ರೂರ, ಭೀಕರ, ಅಮಾನುಷ್ಯ ಮತ್ತು ಭೀಭತ್ಸ. ಹೌದು, ಅದೆಷ್ಟೋ ಜನರಿಗೆ ಮಕ್ಕಳಾಗ್ಲಿಲ್ಲ ಅಂಥೇಳಿ ಕಂಡ ದೇವರಿಗೆ ಕೈ ಮುಗಿತಾರೆ. ಮಕ್ಕಳೇ ಭವಿಷ್ಯ ಅಂತ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾರೆ. ಆದರೆ ಇಲ್ಲಿ ಮಗುವಿನ ಬದುಕಿನಲ್ಲಿ ತಾಯಿಯೇ ವಿಲನ್ ಆಗ್ಬಿಟ್ಟಿದ್ದಾಳೆ. ಲವರ್ ಜೊತೆಗೆ ಸೇರ್ಕೊಂಡು ಕಂದಮ್ಮನ ಉಸಿರೇ ನಿಲ್ಲಿಸ್ಬಿಟ್ಟಿದ್ದಾಳೆ. ಹೌದು, ಪ್ರಿಯಕರನಿಗಾಗಿ ತಾಯಿಯೇ ಇಲ್ಲಿ 6 ವರ್ಷದ ಮಗು ವೆನೆಲಾಳ ಕಥೆಯನ್ನ ಮುಗಿಸಿದ್ದಾಳೆ. ಕಣ್ಣು ಮುಂದೆಯೇ ತನ್ನ ಹೆತ್ತ ಮಗುವನ್ನ ಪ್ರಿಯಕರ ಕೊಲ್ತಿದ್ರೆ ಈ ಮಹಾತಾಯಿ ಅದನ್ನ ನೋಡ್ಕೊಂಡು ನಿಂತಿದ್ಲಂತೆ. ಅಂದ್ರೆ ಈ ಪಾಪಿ ತಾಯಿಯ ಮನಸ್ಥಿತಿ ಹೇಗಿರಬೇಕು ನೋಡಿ. ಬೆಂಗಳೂರಿನ ಕಾಡುಗೋಡಿ ನಿವಾಸಿಯಾಗಿರೋ ಪ್ರಿಯಾಂಕಾಳ ಕ್ರೂರ ಕಥೆಯ ಹಿಂದೊಂದು ಲವ್ ಸ್ಟೋರಿ ಇದೆ. 19 ವರ್ಷದ ಹಿಂದಿನ ಲವ್ ಸ್ಟೋರಿ ಇಂದಿನ ಕ್ರೈಮ್ ಸ್ಟೋರಿಗೆ ಕಾರಣವಾಗಿದೆ. 6 ವರ್ಷದ ವೆನಿಲ್ಲಾ ಅನುಮಾನಾಸ್ಪದ ಸಾವು ಪ್ರಕರಣ ಪೊಲೀಸರ ತನಿಖೆ ವೇಳೆ ತನ್ನ ತಾಯಿಯೇ ಅಕ್ರಮ ಸಂಬಂಧಕ್ಕೆ ಬಲಿ ಕೊಟ್ಟಿದ್ದಾಳೆ ಅನ್ನುವಂತಹ ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ತನ್ನ ಪ್ರಿಯಕರ ತನ್ನ ಕಣ್ಣೆದರೆ ಮಗಳನ್ನು ಕೊಲೆ ಮಾಡ್ತಿದ್ರು ಕೂಡ ಆಕೆ ಹಾಗೆ ನಿಂತಿದ್ಲು ಅನ್ನುವಂಥ ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿದ್ದು. ಈಗಾಗಲೇ ಪ್ರಕರಣದ ಆರೋಪಿಯಾಗಿರುವಂಥ ಮೋಹನನ್ನು ಬಂಧನ ಮಾಡಿರುವಂತಹ ಕಾಡುಗೋಡಿ ಪೊಲೀಸರು ಪ್ರಕರಣಕ್ಕೆ ಹೆಚ್ಚಿನ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಈ ಒಂದು ಕೊಲೆಯ ಹಿಂದೆ, ಅವರ ಅಕ್ರಮದ ಸಂಬಂಧ ಹಿಂದೆ 16 ವರ್ಷದ ಪ್ರೀತಿ ಅಡಗಿದೆ ಅನ್ನುವಂಥ ವಿಚಾರವೂ ಕೂಡ ಪೊಲೀಸರ ತನಿಖೆಯಿಂದ ಬಯಲಿಗೆ ಬಂದಿರುವಂಥದ್ದು. ಪ್ರಿಯಾಂಕಾಗೆ ಐಷಾರಾಮಿ ಬದುಕಿನ ಹುಚ್ಚು. 19 ವರ್ಷದ ಹಳೆ ಲವರ್ ಜೊತೆ ಕುಚು, ಗಂಡನಿಗೆ ವಿಚ್ಛೇದನ, ಲವರ್ ಜೊತೆ ಜೀವನ. ಇನ್ನು ಈ ಕ್ರೈಮ್ ಸ್ಟೋರಿಯ ಹೀರೋಯಿನ್ ಹೆಸರು ಪ್ರಿಯಾಂಕಾ. ಈಕೆಗೆ ಐಷಾರಾಮಿ ಜೀವನ ಅಂದ್ರೆ ಒಂಥರ ಹುಚ್ಚು. 2007ರಲ್ಲೇ ಪ್ರಿಯಾಂಕಾಗೆ ಮದುವೆಯಾಗಿ 2 ಮುದ್ದಾದ ಹೆಣ್ಣು ಮಕ್ಕಳಿದ್ದಾರೆ. ಆದ್ರೆ ಆಕೆ ಬಯಸಿದ್ದು ಮಾತ್ರ ಐಷಾರಾಮಿ ಲೈಫ್ ಸ್ಟೈಲ್ ಅನ್ನ. ಅದು ಸಿಕ್ಕಿರ್ಲಿಲ್ಲ. ಹೀಗಿದ್ದಾಗ ಪ್ರಿಯಾಂಕಾಗೆ 2025 ನವೆಂಬರ್ನಲ್ಲಿ ಸಿಕ್ಕವನೇ ಹಳೆ ಲವರ್ ಮೋಹನ. ಕಾಲೇಜು ದಿನಗಳಲ್ಲಿ ಪ್ರೀತಿ ಗೀತಿ ಮಾಡಿಕೊಂಡು ಬ್ರೇಕಪ್ ಆಗಿದ್ದ ಮೋಹನ ಮತ್ತೆ ಈಕೆಗೆ ಸಿಕ್ಕಿದ್ದಾನೆ. ಮೋಹನ ಮಾಯಾಜಾಲಕ್ಕೆ ಬಿದ್ದಂತಹ ಚಕೋರಿ ಕಾಶಿಯಲ್ಲಿ ಆತನ ಜೊತೆಗೆ ಗುಟ್ಟಾಗಿ ಮದುವೆಯಾಗಿದ್ದಾಳೆ. ಇತ್ತ ಗಂಡನಿಗೆ ಡೈವರ್ಸ್ ಕೇಳಿದ ಪ್ರಿಯಾಂಕಾ ಕಳೆದ ಮಾರ್ಚ್ನಲ್ಲಿ ಬರ್ತ್ಡೇ ಆಚರಿಸಿಕೊಂಡಿದ್ದಾಳೆ. ಅವತ್ತು 2ನೇ ಮಗಳು ವೆನೆಲ್ಲಾಳನ್ನು ಕೂಡ ಕರೆದುಕೊಂಡು ಕೋಲಾರದ ಕಾಫಿ ಡೇಗೆ ಹೋಗಿರ್ತಾಳೆ. ಅವತ್ತು ಪ್ರಿಯಾಂಕಾ ಜೊತೆಗಿದ್ದ ಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಹನ ಪ್ರಶ್ನೆ ಮಾಡಿದಾನೆ. ಮೊದಲೇ IVF ಮೂಲಕ ಮಗು ಮಾಡಿಕೊಳ್ಳೋ ಯೋಚನೆಯಲ್ಲಿದ್ದ ಇಬ್ರು ಆ ಮಗುವನ್ನ ಏನು ಮಾಡೋದು ಅಂಥೇಳಿ ಚರ್ಚೆ ಶುರು ಮಾಡಿದ್ದಾರೆ. ಕೊನೆಗೆ ಪ್ರಿಯಾಂಕಾಳ 2ನೇ ಮಗಳು ವೆನೆಲ್ಲಾಳನ್ನ ಕೊಲೆ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಆಗ ನಾನು ಕೊಲೆ ಮಾಡಲ್ಲ, ನೀನು ಬೇಕಾದ್ರೆ ಕೊಲೆ ಮಾಡು ಅಂಥೇಳಿ ಪ್ರಿಯಾಂಕಾ ಹೇಳಿದ್ದು ಪ್ರಿಯಕರ ಮೋಹನನಿಗೆ ಸುಪಾರಿ ಕೊಟ್ಬಿಟ್ಟಿದ್ದಾಳೆ. 6 ವರ್ಷದ ತನ್ನ ಮಗಳನ್ನ ಕೊಲೆ ಮಾಡುವುದಕ್ಕಿಂತ ಮುಂಚೆ ಪ್ರಿಯಾಂಕಾ ಮತ್ತೆ ಮೋಹನ್ ಇಬ್ಬರೂ ಕೂಡ ಪ್ರಿಯಾಂಕಾಳ ಬರ್ತ್ಡೇ ಪಾರ್ಟಿಯನ್ನು ಮುಗಿಸಿಕೊಂಡು ಆಕೆಗೆ ಬಿರಿಯಾನಿ ಮತ್ತು ಐಸ್ ಕ್ರೀಮನ್ನು ಕೊಡಿಸಿ ಕಾರಲ್ಲಿ ಮಲಗಿಸಿದ್ವಿ ಅನ್ನುವಂಥ ಕತೆ ಕಟ್ಟಿದ್ರು. ಅದಾದ ಬಳಿಕ ಪೊಲೀಸರು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇದು ಕೊಲೆ ಆಗಿದೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಆ ಕೂಡಲೇ
ಪ್ರಕರಣವನ್ನು ದಾಖಲಿಸಿಕೊಂಡಂಥ ಪೊಲೀಸರು ಆ ಆರೋಪಿಯನ್ನು ಬಂಧಿಸಿ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮಗಳನ್ನು ಕೊಲೆ ಮಾಡಿದ್ದು ನಾನೇ ಅನ್ನುವಂಥ ತಪ್ಪೊಪ್ಪಿಗೆಯನ್ನು ಆರೋಪಿ ಮೋಹನ್ ಒಪ್ಕೊಂಡಿದ್ದಾನೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಯಾತಕ್ಕಾಗಿ ಈ ಹತ್ಯೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಪ್ರಿಯಾಂಕಾ ಮತ್ತು ಮೋಹನ್ ಇಬ್ಬರೂ ಕೂಡ IVF ಮಾಡಿಸ್ಕೊಳ್ಳಿಕ್ಕೋಸ್ಕರ ಮತ್ತೊಂದು ಮಗುವಿಗೆ ಈ ಮಗು ಅಡ್ಡಿ ಆಗುತ್ತೆ ಅನ್ನುವಂಥ ಒಂದೇ ಒಂದು ಕಾರಣದಿಂದ ಬಾಲಕಿಯನ್ನು ಕೊಲೆ ಮಾಡಿದ್ದಾರೆ ಅನ್ನುವಂಥ ವಿಚಾರ ಪೊಲೀಸರ ತನಿಖೆಯಿಂದ ಗೊತ್ತಾಗಿದ್ದು ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಕಾರಿನಲ್ಲೇ ಮಗುವಿನ ಕತೆ ಮುಗಿಸುವ ಪ್ಲಾನ್, ಮಗುವಿನ ಹೊಟ್ಟೆ ಭಾಗಕ್ಕೆ ಒದ್ದು ನೀಚ ಕೃತ್ಯ, ಕೊಲೆ ಮಾಡಿದ್ದನ್ನ ಒಪ್ಪಿಕೊಂಡ ಮೋಹನ್. ಕಾರಿನಲ್ಲಿ ಮಲಗಿದ್ದ ಮಗುವಿನ ಕತ್ತನ್ನ ಹಿಸುಕಿ ಕೊಲೆ ಮಾಡುವುದಕ್ಕೆ ಮೋಹನ ಪ್ಲಾನ್ ಮಾಡಿಕೊಂಡಿದ್ದ. ಈ ವೇಳೆ ಮಗು ಹೇಗೋ ತಪ್ಪಿಸ್ಕೊಂಡು ಎದ್ದು ಕುಳಿತಿದೆ. ಆಗ ಕಾಲಿನಿಂದ ಮಗುವಿನ ಹೊಟ್ಟೆ ಭಾಗಕ್ಕೆ ಒದ್ದು ಕತ್ತಿಸಿಗಿ ಕೊಲೆ ಮಾಡಿದ್ದಾನೆ. ಇಷ್ಟೆಲ್ಲ ನಡೀತಿದಾಗ ತಾಯಿ ಪ್ರಿಯಾಂಕಾ ಕೂಡ ಅಲ್ಲೇ ಇದ್ಲು ಅನ್ನೋದು ದುರಂತ ಕಣ್ರಿ. ಈ ಎಲ್ಲ ದೃಶ್ಯಗಳನ್ನ ನೋಡ್ತಾ ನಿಂತಿದ್ದಂತಹ ಮಹಾತಾಯಿ ರಾತ್ರಿ ಪೂರ್ತಿ ಮೃತದೇಹ ಬಿಸಾಡೋದಕ್ಕೆ ಯತ್ನಿಸ್ತಾಳೆ. ಆದ್ರೆ ಅದು ಸಾಧ್ಯವಾಗದಿದ್ದಾಗ ಬೇರೆಯದ್ದೇ ಕಥೆಯನ್ನ ಕಟ್ಟಿದಾಳೆ. ರಾತ್ರಿ ಐಸ್ ಕ್ರೀಮ್ ತಿನ್ನಿಸಿ ಮಲಗಿಸಿದ್ವಿ, ಬೆಳಗಾಗೋ ಹೊತ್ತಿಗೆ ಸತ್ ಹೋಗಿದ್ದಾಳೆ ಅಂತ ಹೇಳಿ ಬಿಂಬಿಸ್ಬಿಟ್ಟಿದ್ದಾಳೆ. ಆದ್ರೆ ಪೊಲೀಸರ ಇನ್ವೆಸ್ಟಿಗೇಷನ್ ವೇಳೆ ಪ್ರಿಯಕರ ಮೋಹನ ಮಗುವನ್ನ ನಾನೇ ಕೊಂದಿದ್ದು ಅಂತ ಹೇಳಿ ತಪ್ಪೊಪ್ಪಿಕೊಂಡಿದ್ದಾನೆ. ಮಗಳ ಸಾವಿನ ಬಗ್ಗೆ ತಂದೆ ಅನುಮಾನ, ಮೆಡಿಕಲ್ ರಿಪೋರ್ಟ್ ನೋಡಿ ಅನುಮಾನ, ವಿದೇಶದಲ್ಲಿದ್ದ ಅಕ್ಕನಿಗೆ ರಿಪೋರ್ಟ್ ರವಾನೆ. ಇನ್ನು ವೆನೆಲಾ ಸಾವಿನ ಬಗ್ಗೆ ಮೃತ ಮಗುವಿನ ತಂದೆ ಪ್ರವೀಣ್ಗೆ ಮೊದಲೇ ಡೌಟ್ ಇತ್ತು. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟ ಅವರು, ನನ್ನ ಮಗುವಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದಾಗ ಅನುಮಾನ ಬಂತು ನನಗೆ. ನಂತರ ನನ್ನ ಅಕ್ಕ ಲಂಡನ್ ನಲ್ಲಿ ಡಾಕ್ಟರ್ ಆಗಿದ್ದಾಳೆ, ಡಾಕ್ಟರ್ ಪೂರ್ಣಿಮಾ ಪಾಂಡೆ, ಅವಳಿಗೆ ಅದನ್ನು ಕಳುಹಿಸಿಕೊಟ್ಟೆ. ಆಗ ಮಗು ಅನಾರೋಗ್ಯದಿಂದ ಮೃತಪಟ್ಟಿದ್ದಲ್ಲ, ಡೌಟ್ ಇದೆ ಅಂತ ಆಕೆ ಹೇಳಿದ್ಲು. ನನ್ನ ಮಗು ಸಾವಿನ ಬಗ್ಗೆ ಪ್ರಿಯಾಂಕಾ ಕೂಡ ಗೊಂದಲದ ಹೇಳಿಕೆ ಕೊಟ್ಲು. ಹೀಗಾಗಿ ಕೂಡಲೇ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಪ್ರಿಯಾಂಕಾ ಪತಿ ಪ್ರವೀಣ್ ಹೇಳಿದ್ದಾರೆ. ನಾನು ಪಾಪು ನೋಡಿದ್ದೆ, ಮುಖದ ಮೇಲೆಲ್ಲ ಗಾಯದ ಮಾರ್ಕ್ ಇತ್ತಿಲ್ಲ. ಸೊ ಗಾಯ ಮಾರ್ಕ್ ಎಲ್ಲ ಇತ್ತಲ್ಲ ಸರ್ ಅಂತ ಕೇಳಿದಾಗ ಹೇಳಿದ್ರು, ಇಲ್ಲ ಪಾಪುಗೆ ಈ ಥರ ಮಾಸ್ಕ್ ಹಾಕಿ ವೆಂಟಿಲೇಟರ್ ಮಾಸ್ಕ್ ಹಾಕಿದ್ರು, ಅದೇನೋ ಪ್ರೆಸ್ ಆಗ್ಬಿಟ್ಟು ಆ ಥರ ಏನೋ ಆಗೈತೇನೋ ಅಂತ ಏನೋ ಒಂದು ಆನ್ಸರ್ ಕೊಟ್ಟು, ಜೊತೆಗೆ ಹೇಳಿದ್ರು ಪಾಪುನ ಐಸ್ ಕ್ರೀಮ್ ತಿನ್ನಿಸ್ಬಿಟ್ಟು AC ಗಾಡಿಯಲ್ಲಿ ಮೋರ್ ದೆನ್ 2 hours ಮಲಗಿಸಿದ್ರು ಕಾರಲ್ಲಿ ಅಂತ ಹೇಳಿ. ನನಗೆ ಅದು ಆನ್ಸರ್ ವಾಸ್ ನಾಟ್ ಕನ್ವಿನ್ಸಿಂಗ್, ನನಗೆ ಅದು ಸರಿ ಅನಿಸ್ಲಿಲ್ಲ. ಅದು ಸೀದಾ ಆಚೆ ಬಂದಿದ್ದೆ, ಇದು ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ನಮ್ಮ ಸ್ವಂತ ಅಕ್ಕ UK ಅವರು ಡಾಕ್ಟರ್ ಆ್ಯಂಡ್ ಚಿಲ್ಡ್ರನ್ ಸ್ಪೆಷಲಿಸ್ಟ್, ಅವ್ರಿಗೆ ಕಳಿಸ್ಕೊಟ್ಟೆ. ವಿತಿನ್ 5 minutes ಅವ್ರು ತಿರುಗಿ ಫೋನ್ ಮಾಡಿಬಿಟ್ಟು, ಅವರು ಪ್ರವೀಣ, ದಿಸ್ ಈಸ್ ಅನ್ಯಾಚುರಲ್ ಡೆತ್ ಅಲ್ಲ, ದಿಸ್ ಈಸ್ ನಾಟ್ ಆಕ್ಸಿಡೆಂಟಲ್ ಡೆತ್, ಇದೊಂದು ಮೋಸದ ಸಾವು, ದಿಸ್ ಹ್ಯಾಸ್ ಟು ಬಿ ಮರ್ಡರ್, ಇಟ್ ಈಸ್ ಅ ಹೋಮಿಸೈಡ್ ಕೇಸು ಅಂತಾನೆ ಹೇಳಿದ್ರು. ಅವ್ರು ಯಾರು ಏನೇ ಮಾಡಿದ್ರು ಸರ್, ಅವ್ರು ಹೋಗ್ಬೇಕು ಸರ್, ಅವ್ರಿಗೆ ಪನಿಷ್ಮೆಂಟ್ ಸರ್. ಇದು ಲ್ಯಾಂಡ್ ಲಾ ಏನಿದೆ ಸರ್, ಅದರಲ್ಲಿ ಏನು ಫುಲ್ಲೆಸ್ಟ್ ಮ್ಯಾಕ್ಸಿಮಮ್ ಏನಿದೆ ದಟ್ ದೇ ಡಿಸರ್ವ್ ಸರ್. ಅದು ಯಾರೇ ಆಗಿರಲಿ ಸರ್, ಇಬ್ಬರಲ್ಲಿ ಯಾರೇ ಆಗಿರಲಿ, ನನಗೆ ಇವಳೇ ಹೋಗ್ಬೇಕು, ಅವಳು ಹಿಂಗಾಗ್ಲಿ ಹಂಗ, ನಾನು ಏನು ಹೇಳೋದಿಲ್ಲ ಸರ್. ಒಟ್ನಲ್ಲಿ ತಾಯಿಯ ಕ್ರೌರ್ಯಕ್ಕೆ ಬಾಳಿ ಬದುಕಬೇಕಾದಂತಹ ಪುಟ್ಟ ಕಂದಮ್ಮ ಬಲಿಯಾಗಿದೆ. ಲವ್ವರ್ಗಾಗಿ ಮಗುವನ್ನೇ ಕೊಲೆ ಮಾಡಿದ ಆರೋಪಿ ಮೋಹನ ಪೊಲೀಸರ ಅತಿಥಿಯಾಗಿದ್ದು 10 ದಿನ ಕಸ್ಟಡಿಗೆ ಪೊಲೀಸರು ಈತನನ್ನ ಪಡೆದಿದ್ದಾರೆ. ಇನ್ನೊಂದು ಕಡೆ ಇಡೀ ಸ್ಟೋರಿಗೆ ಕಾರಣವಾಗಿರುವ ಪ್ರಿಯಾಂಕಾ ನಾಪತ್ತೆಯಾಗಿದ್ದು ಆಕೆಗಾಗಿ ಪೊಲೀಸರು ಹುಡುಕಾಟ ಮುಂದುವರೆಸಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.